ಮುಂಬಯಿಯ ಹಿರಿಯ ಸಾಮಾಜಿಕ ಸಂಘಟನೆ ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಮೀರಾ ಬಯಂದರ್ ಶಾಖೆಯ 9ನೇ ವಾರ್ಷಿಕೋತ್ಸವವು ಜನವರಿ 20ರಂದು ಮೀರಾ ರೋಡ್ ಪೂರ್ವದ ಸೆಂಟ್ ಥಾಮಸ್ ಚರ್ಚ್ ಹಾಲ್ನಲ್ಲಿ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಿತು. ಮೀರಾ ಬಯಂದರ್ ಶಾಖೆಯ ಕಾರ್ಯಾಧ್ಯಕ್ಷ ಸುರೇಶ್ ಎಸ್ ಕುಂದರ್ ದೀಪ ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭಗೊಂಡಿತು. ಶಾಖೆಯ ಮಹಿಳಾ ವಿಭಾಗದ ಯುವ ವಿಭಾಗದ ಪದಾಧಿಕಾರಿಗಳು ಮತ್ತು ಮಕ್ಕಳು ಪ್ರದರ್ಶಿಸಿದ ನೃತ್ಯ ಕಾರ್ಯಕ್ರಮ ಎಲ್ಲರ ಮನರಂಜಿಸಿತು.
ಖ್ಯಾತ ಗಾಯಕ ಗಣೇಶ್ ಶರ್ಮಾಳ್ ಅವರು ತುಳು ಕನ್ನಡ ಹಾಡುಗಳನ್ನು ಹಾಡಿದರು. ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಅಧ್ಯಕ್ಷ ಕೃಷ್ಣಕುಮಾರ್ ಎಲ್ ಬಂಗೇರ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮೀರಾ ಬಯಂದರ್ನ ಶಾಸಕ ನರೇಂದ್ರ ಎಲ್ ಮೆಹ್ತಾ, ಉದ್ಯಮಿಗಳು, ಸಮಾಜ ಸೇವಕರುಗಳಾದ ವೇದಪ್ರಕಾಶ್ ಎಂ ಶ್ರೀಯಾನ್, ಶ್ರೀನಿವಾಸ ಎನ್ ಕಾಂಚನ್, ಮೊಗವೀರ ಮಹಾಜನ ಸೇವಾ ಸಂಘ ಬಾಗವಾಡಿಯ ಅಧ್ಯಕ್ಷ ರಮೇಶ್ ಬಂಗೇರ, ಸೈಂಟ್ ಆಗ್ನೇಸ್ ಹೈಸ್ಕೂಲ್ನ ಕಾರ್ಯಾಧ್ಯಕ್ಷ ಡಾಕ್ಟರ್ ಅರುಣೋದಯ ರೈ ಮುಖ್ಯ ಅತಿಥಿಗಳಾಗಿದ್ದು ಮೀರಾ ಬಯಂದರ್ ಶಾಖೆಯ ಸೇವಾ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. मोगवीरा व्यवस्थापन मंडली ने अध्ययन स्कूल बनाने पहले भी बहुत सारे पहले प्रोग्राम में आया था और मुझे खुशी है कि मीरा बयंदर के अंदर भी ये डिसीजन लिया कि यहाँ के बच्चों को एजुकेशन के लिए ऑफिस बनाया जाए और हम सब इस कम्युनिटी से बिलोंग करते हैं. इस कम्युनिटी बोलने से अच्छा वी आर इंडियंस, हमारा कल्चर है, हमारे संस्कार है मानव कल्याण के, एक दूसरे की हम मदद करें एंड हम सबको मिलके इसके अंदर जितना योगदान हो सकता है हमें करना चाहिए. बिकॉज जो मंच पे डायस पे जो लोग बैठे हैं वो अपने लिए काम नहीं कर रहे, हमारे आने वाले फ्यूचर के लिए, हमारे कम्युनिटी के फ्यूचर के लिए, हमारे कम्युनिटी के बच्चों के फ्यूचर के लिए दे हैव टेकन द डिसीजन. अपना समय निकाल के सभी लोग यहाँ पे आए हैं तो इसलिए आए कि हमारे बच्चों का भविष्य बने, हमारा देश का भविष्य बने. तो मैं चाहूंगा कि इनके लिए आप जोरदार ताली बजाएं. जो यंगस्टर्स ನಮ್ಮ ಈ ಸಂಘ ಸಂಸ್ಥೆಯನ್ನು ಎದುರುಕೊಂಡಂತ ಯಂಗ್ಸ್ಟರ್ಸ್ ಕಾಂಟ್ರಿಬ್ಯೂಷನ್ ಮಸ್ಟ್ ಮೋರ್ ಅದು ಕಲ್ಚರಲ್ ಪ್ರೋಗ್ರಾಮ್, ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇಟ್లా ಪಾರ್ಟಿಸಿಪೇಟ್ ಮಾಡ್ಬೋದು. ಆಯ್ತು ಒಟ್ಟಿಗೂ ನಮ್ಮ ಕೋರ್ ಆಕ್ಟಿವಿಟೀಸ್ ಏನಿರೋಲ್ಲ ಮಂಡಳಿದ ಅವು ಬೇರೆ ಬಾಡಿದ ಲೆವೆಲ್ ಅಂದೇರಿ ಮತ್ತು ಬ್ರಾಂಚ್ ಲೆವೆಲ್ ಇಲ್ಲ ಆಯ್ತು ಏಟ ಇಂದ ಪಾರ್ಟಿಸಿಪೇಟ್ ಮಾಡ್ತಿದ್ದು ಇನಿ ಮತ್ತೆ ನಮಗೆ ಮಂಡಳಿ ಒಂದು ಬ್ರ್ಯಾಂಡಿಂಗ್ ಮಾಡ್ಕೊಳ್ಳಿ ಇದೆಲ್ಲ ಇವತ್ತಿನ ಪದ್ಯ ಯುವ ವರ್ಷ ನಮ್ಮ ಮಂಡಳಿ ಒಂದು ಎನ್ನಿರ್ತದ ಮತ್ತೆ ಈ ಮಂಡಳಿ ಒಂದು ಎಂಚಾಯ್ತಾ ಬ್ರ್ಯಾಂಡಿಂಗ್ ಆಗ್ತದೆ. ಆಲ್ಮೋಸ್ಟ್ 2002 ಸ್ಟೂಡೆಂಟ್ಸ್ ಇನ್ನು ನಮ್ಮ ಕ್ಯಾಂಪಸ್ ಎಜುಕೇಶನ್ ತಗೊಂಡಿದ್ದೆ ಅವರಿಗೆ ಎಲ್ಲಿಯ ಸಂಕೇತ ಇನ್ನು ಭಾರಿ ಖುಷಿ ಆಗ್ಬೋದು. ನಮ್ಮ ಈ MBA ಕಾಂಪ್ಲೆಕ್ಸ್ ತೂವನಲ್ಲ ಅವು ಇಲ್ಲಿ ಕೆಲಸ ಆಗ್ತದೆ. ಈಗ 2002 ಜೋಡಿಗೆ ನಮ್ಮ ಎಜುಕೇಶನ್ ತಗೊಂಡಿಲ್ಲ ಈ MBA ಕಂಟ್ರಿಬ್ಯೂಷನ್ ಎಲ್ಲ ಲೈಫ್ಗಳು ಪ್ರಥಮರಾದವು. ಯಾರು ಇಲ್ಲೇ ಊರು ಬೊಂಬೈ ಬಂದಾಗ ಮೂರು ದಾರ ಎಜುಕೇಶನ್ ವ್ಯವಸ್ಥೆ ಇರ್ತೀವಿ. ಹಿಂಗೆ ಆ ಟೈಮು ರಾತ್ರಿ ಶಾಲೆಗೆ ಆಗ್ಬೋದು. ವಾಟ್ ಐ ಆಮ್ ಟುಡೇ ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಬ್ರ್ಯಾಂಡಿಂಗ್. ಅದೇ ರೀತಿ ಏನು ಸಾಧ್ಯ ಆತ್ಮೀಯ ನನ್ನ ಹೆಚ್ಚಿನ ಗುಂಬುಗಳ ಕೆಲವು ಕಮಿಟ್ಮೆಂಟ್ ಅದು ನೀವು ಪೂರ ಭರವಸೆ ಜನರಲ್ಲಿ కొంత హైలైట్ ಮಾಡ್ಕೊಳ್ಳೋಣ. ಎಜುಕೇಶನ್ ಇನ್ಸ್ಟಿಟ್ಯೂಟ್ ಓಲ್ಡ ಇದ್ದೇನೆ ತಿಳಿದು ಕಾಲೇಜುಗಳು ಬಂದು ಭಾರಿ ಗ್ರೇಟ್ ವಿಷಯ. ಭಾರಿ ನಂಬರ್ 1 ಸಂಸ್ಥೆ ಆಗಲು ದಟ್ ಮೀನ್ಸ್ ವಿ ಮೋರ್ ಅಬೌವ್ 100 ಇಯರ್ಸ್ ತೋರಿಸಿದ ಮೊಗವೀರ ಸಂಸ್ಥೆ ಐಡಿಯಿಂದ ಜೂಗಳ ಆಕ್ಟಿವಿಟೀಸ್ ಜನಗಳನ್ನ ಚುರುಕಾದ ಮಾಡುವ ಕೆಲಸ ಪೂರ್ವಗಳ ಕ್ರೌಡ್ ನಮ್ಮ ಪಾಸಿಟಿವ್ ಎನರ್ಜಿ ಬರಬಹುದು. At least once in a year we should be united. Such programs will bring a communal harmony in society. At the same time, our pillar, Mr. Vedprakash, is always an instrumental among us. I am sure with all this
bigger beneficiaries to our community, we can definitely go towards. ಈ ಸಂದರ್ಭ ಶಾಖೆಯು ನಿಧಿ ಸಂಗ್ರಹದ ನಿಮಿತ್ತ ಹೊರತಂದ ಡಿಜಿಟಲ್ ಸಿಡಿಯನ್ನು ನರೇಂದ್ರ ಮೆಹ್ತಾ ಬಿಡುಗಡೆಗೊಳಿಸಿದರು. ಮೊಗವೀರ ಮಾಸಿಕದ ಸಂಪಾದಕ ಜಿಕೆ ರಮೇಶ್, ಮಂಡಳಿಯ ಮಾಜಿ ಕಾರ್ಯದರ್ಶಿ ಎಚ್ ಅರುಣ್ ಕುಮಾರ್, ಮಾಜಿ ವಿಶ್ವಸ್ತರುಗಳಾದ ಬಿಕೆ ಪ್ರಕಾಶ್ ಸಾಂದರ್ಭಿಕವಾಗಿ ಮಾತನಾಡಿದರು. ಕೃಷ್ಣ ಯಲ್ಬಂಗೇರ ಅವರು ಅಧ್ಯಕ್ಷೀಯ ಭಾಷಣಗೈದರು. So coming to Meera Bhayandar, I think this is the 9th annual day function, and it's really a great thought to have a women ownership promise. Without her help, I think this is not possible. Each one of you has to contribute, because each one drop by drop it makes an ocean. So whatever you donate is going to be an ocean. So I want you to selflessly donate. See what happens if you give for a social cause. God will give you what you don't have. So whatever best one can give to the society, you have to donate. So that definitely God will give you what you don't have. ಶಾಖೆಯ ಕಾರ್ಯಾಧ್ಯಕ್ಷ ಸುರೇಶ್ ಎಸ್ ಕುಂದರ್, ಗೌರವ ಕೋಶಾಧಿಕಾರಿ ತಿಲಕ್ ಎನ್ ಸುವರ್ಣ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಸೂರ್ಯಕಲಾ ಡಿ ಸುವರ್ಣ, ಯುವ ವಿಭಾಗದ ಕಾರ್ಯಾಧ್ಯಕ್ಷ ಸಂಪತ್ ಬಿ ಶ್ರೀಯಾನ್, ಕಾರ್ಯಕ್ರಮ ಸಮಿತಿಯ ಕಾರ್ಯಾಧ್ಯಕ್ಷ ಧನಂಜಯ ಎಲ್ ಸಾಲಿಯಾನ್, ನಿಧಿ ಸಂಗ್ರಹ ಸಮಿತಿಯ ಗೌರವ ಕಾರ್ಯಾಧ್ಯಕ್ಷ ಸತೀಶ್ ಪುತ್ರನ್ ಕುರ್ಕಾಲ್ ಮತ್ತಿತರ ಪದಾಧಿಕಾರಿಗಳು ವೇದಿಕೆಯಲ್ಲಿದ್ದರು. ಪ್ರಾರಂಭದಲ್ಲಿ ಗೌರವ ಕಾರ್ಯದರ್ಶಿ ಗಂಗಾಧರ್ ಎಸ್ ಬಂಗೈರ ಸ್ವಾಗತಿಸಿದರು. ಕವಿ ಲೇಖಕ ಸೋಮನಾಥ್ ಕರ್ಕೇರ ಕಾರ್ಯಕ್ರಮ ನಿರೂಪಿಸಿದರು. ಬಳಿಕ ನಟ ನಿರ್ದೇಶಕ ಜಿಕೆ ಕೆಂಚನಕೆರೆ ಅವರ ನಿರ್ದೇಶನದಲ್ಲಿ ಪೊನ್ನ ಬರವು ತುಳು ನಾಟಕ ಪ್ರದರ್ಶನಗೊಂಡಿತು. ಶಾಖೆಯ ಮಹಿಳಾ ವಿಭಾಗದ ಸದಸ್ಯೆಯರು ಅಭಿನಯಿಸಿದ ಹಾಸ್ಯಮಯ ನಾಟಕ ಉತ್ತಮವಾಗಿ ಮೂಡಿಬಂದಿತು. ಮೀರಾ ಬೈಂದರ್ ಶಾಖೆಯು 2011ರಲ್ಲಿ ಪ್ರಾರಂಭಗೊಂಡಿದ್ದು ಕಳೆದ 8 ವರ್ಷಗಳಿಂದ ಪರಿಸರದ ಮೊಗವೀರ ಬಂಧುಗಳ ಆಶೋತ್ತರಗಳಿಗೆ ಸ್ಪಂದಿಸುತ್ತಾ ಬರುತ್ತಿದೆ. ಶಾಖೆಯು ಸ್ವಂತ ಕಚೇರಿಯ ಯೋಜನೆಯನ್ನು ಹೊಂದಿದ್ದು ಎಲ್ಲರ ಸಹಕಾರದಿಂದ ಈ ಯೋಜನೆ ಸಫಲಗೊಳ್ಳುತ್ತಿದೆ ಎಂದು ಸುರೇಶ್ ಕುಂದರ್ ತಿಳಿಸಿದರು. ಜುಲೈ 2011 ನಮ್ಮ ಮೀರಾ ಬೈಂದರ್ ಶಾಖೆ ಮೊಗವೀರ ಮಂಡಳಿದ ಶಾಖೆ ಮೂಲು ನಮ್ಮ ಉಪನಾಧ್ಯಕ್ಷರು ಆ ಸಮಯಕ್ಕೆ ಇದು ಮುಟ್ಟ ಸಾಧಾರಣ 2-3 ವರ್ಷಗಳ ಹಿಂಚೆ ನಮ್ಮ ಜನಪರ ಸೇವೆ ಮಲ್ತೊಂದು ಬರ್ತದೆ ಅನೇಕ ಕಾರ್ಯಕ್ರಮ ಮತ್ತು ಕೊಡ್ದು ನಮ್ಮ ಸಮಾಜ ಬಾಂಧವರಿಗೆ ನಮ್ಮ ಕಾರ್ಯಕ್ರಮ ಕೊಡ್ದು ಅಕಲ್ನ ಇದಕ್ಕೆ ನಾವು ಪಾತ್ರ ಆದಿಲ್ಲ, ನಮ್ಮ ವಿಶ್ವಾಸಕ್ಕೂ ಪಾತ್ರ ಆದಿಲ್ಲ. ನಮ್ಮ ಅಂಚನೆ ಇತ್ತೆ ನಮ್ಮ ಒಂಜಿ ಸ್ವಂತ ಒಂಜಿ ಜಾಗ ಬೋರ್ಡಿಂಗ್ ಒಂಜಿ ನಮ್ಮ ಒಂಜಿ ನಿರ್ಧಾರ ಬತ್ತಿನಡದ ಅವರ ನಮ್ಮ ಸದಸ್ಯರು ಪೂರ ಒಟ್ಟಾದು ನಮ್ಮ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಬೊಕ್ಕ ನಮ್ಮ ಪೂರ ಸದಸ್ಯರು ನಮ್ಮ ಪೂರ ಒಟ್ಟಾಗಿ ಒಂದು ನಿರ್ಣಯ ಬತ್ತಂದು ಬಂದಾಗ ನಮ್ಮ ಒಂದು ಸ್ವಂತ ನೆಲೆ ಮಲ್ತದ್ದು ಮೂಲ ನಮ್ಮ ಕುಡಾತ್ ಜನಪರ ಸೇವೆನ ಮಲ್ಪೋಡು ಅಂತ ಒಂದು ಉದ್ದೇಶ ಬರ್ತದೆ. ಇನ್ನೇ ನಮ್ಮ ಒಂದು ಫಂಡ್ ರೈಸಿಂಗ್ ಕಾರ್ಯಕ್ರಮ ಜತ್ತದಿಲ್ಲ ಐಕ್ ಪ್ರತಿ ಒಂದು ಜನರೆಲ್ಲ ನಮ್ಗೆ ಸಪೋರ್ಟ್ ಕೊರೊಂದುಲ್ಲೇರು. ಈ ಒಂದು ಕನಸು ಎಂಗ್ಲ ನನ್ನ ಸಾಪಿನಕ್ಕೆ ಮಾತೇರ್ನೆಲ್ಲ ಒಂದು ಸಹಕಾರ ತಿಕ್ಕೊಂದುಂಡು ಖಂಡಿತ ಬರ್ಪಿನ ಈ ದಿನೋಟು ನನ್ನದ ದಿನೋಟು ನಮ್ಮ ಮೀರಾ ಬೈಂದರ್ಡ್ಲ ನಮ್ಮ ಒಂಜಿ ಮೊಗವೀರ ಭವನ ಆಪಿನ ಒಂಜಿ ಎಂಕ್ಲು ಒಂಜಿ ವಿಶ್ವಾಸದ ಒಂದಿಲ್ಲ ಐಕ್ ಪ್ರತಿವರ್ಣ ಸಹಕಾರ ಬೋರ್ಡು. ಸುರೇಶ್ ಕುಂದರ್ ಅವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಎಲ್ಲ ಕಾರ್ಯ ಯೋಜನೆಗಳಿಗೆ ಪದಾಧಿಕಾರಿಗಳು, ಮಹಿಳಾ ವಿಭಾಗದ ಮತ್ತು ಯುವ ವಿಭಾಗದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಸ್ಪಂದಿಸುತ್ತಿದ್ದು ಶಾಖೆಯಿಂದ ಮತ್ತಷ್ಟು ಜನಪರ ಯೋಜನೆಗಳು ಆರಂಭಗೊಂಡು ಈ ಪರಿಸರದ ಸಮಾಜ ಬಾಂಧವರ ಮನೆ ಮನ ತಲುಪುವಂತಾಗಲಿ. ಹೊಸಪೇಟೆ ಯೋಗೇಶ್ ಜೊತೆ ಪ್ರಸಾದ್, ಮುಂಬೈ ನ್ಯೂಸ್. Moving up my